ಹಲೋ ಮೂವಿ ಫ್ಯಾನ್ಸ್. ಒಂದು ಜಾಗಕ್ಕೋಸ್ಕರ ಹಲವಾರು ವಿಚಾರಗಳು ನಡೆಯುತ್ತೆ ಅಂತ ಅನ್ಬೋದು. ಒಂದು 1780s ಅಲ್ಲಿ ದನಿಗಳಿಂದ ಒಂದು ಬಾಡಿಗೆ ರೀತಿ ತಗೊಂಡು ಜಾಗನ ನಮ್ಮ ರೈತರೆಲ್ಲ ಅಲ್ಲಿ ಬಿತ್ತನೆ ಮಾಡ್ತಾ ಇದ್ರು, ಬೆಳೆ ಬೆಳೀತಾ ಇದ್ರು. ಆದರೆ ಆ ಜಾಗದಲ್ಲಿ ಅವರ ಹಕ್ಕು ಯಾವುದೂ ಇರ್ತಾ ಇರಲಿಲ್ಲ. ಆದರೆ ಗೌರ್ಮೆಂಟಿಂದ ಒಂದು ರೂಲ್ಸ್ ಆಯಿತು, ಈ ಜಾಗ ಯಾರು ಆಳ್ತಾ ಇದ್ದಾರೆ, ಹಾಗೆ ಯಾರು ಬಾಡಿಗೆ ತಗೊಂಡಿರ್ತಾರ ಅವ್ರಿಗೆ ಸ್ವಂತ ಆಗಬೇಕು ಅಂತ. ಹಾಗೆ ಜನರೆಲ್ಲ ಖುಷಿ ಪಟ್ಟರು, ಸರಿ ನಮಗೆ ಎಲ್ಲರಿಗೂ ಒಂದೊಂದು 2 ಎಕರೆ ಬರುತ್ತೆ, ನಾವು ಮಾಡ್ತಾ ಇರೋ ಜಾಗ ಎಲ್ಲ ನಮ್ದಾಗತ್ತೆ ಅಂತ. ಆದರೆ ಆ ದನಿ ಬಿಟ್ಬಿಡ್ತಾರ, ಅದನ್ನು ಹೇಗಾರ ಲಪ್ಟಾಯಿಸ್ಕೊಬೇಕು ಅಂತ ಯೋಚನೆ ಮಾಡಿ ಹಲವಾರು ತಂತ್ರಗಳನ್ನು ಮಾಡ್ತಾರೆ. ಹಾಗೆ ಜನರನ್ನ ಎಜುಕೇಷನ್ ಮಾಡೋದನ್ನು ತಪ್ಪಿಸ್ತಾರೆ. ಅದನ್ನೇ ಪೊಟೆನ್ಷಿಯಲ್ ಆಗಿ ಇಟ್ಕೊಂಡು ಈ ಮೂವಿಯಲ್ಲಿ ತೋರ್ಸೋಕೆ ಹೋಗಿದ್ದಾರೆ ಅಂತ ಅನ್ಬೋದು. ಕೆಲವೊಂದು ಮಸಾಲ ಹಾಗೆ ಕೆಲವೊಂದು ಕಮರ್ಷಿಯಲ್ ಎಲಿಮೆಂಟ್ಸ್ನ ಹಾಕೊಂಡು. ಹಾಗೆ ಇದರಲ್ಲಿ ಮೂವಿ ಹೆಸರು ಲ್ಯಾಂಡ್ ಲಾರ್ಡ್ ಅಂತ. ಮೂವಿಯಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದಂದರೆ ಕ್ಯಾರೆಕ್ಟರೈಸೇಷನ್ಸ್ ಅಂತ ಅನ್ಬೋದು. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಪೊಟೆನ್ಷಿಯಲ್ ಇದೆ. ಆ ಪೊಟೆನ್ಷಿಯಲ್ಗೆ ಏನು ಬೇಕು, ಆ ಕತೆ ಯಾಕೆ ಹಿಂಗೆ ಹೋಗ್ತಾ ಇದೆ ಅನ್ನೋದನ್ನ ಒಂದು ಫ್ಲ್ಯಾಶ್ ಬ್ಯಾಕ್ ಮುಖಾಂತರ ಹಲವಾರು ವಿಚಾರಗಳನ್ನು ತೋರಿಸ್ತಾರೆ ಅಂತ ಅನ್ಬೋದು. ಇಲ್ಲಿ ಅಮ್ಮ ಮಗನ ಪ್ರೀತಿಯಾಗಿರ್ಬೋದು, ಅಪ್ಪ ಮಗಳ ಪ್ರೀತಿಯಾಗಿರ್ಬೋದು, ಹಾಗೆ ಒಂದು ಲವ್ ಆ್ಯಂಗಲ್ ಆಗಿರ್ಬೋದು. ಎಜುಕೇಷನ್ ಇದ್ದರೆ ನಮ್ಮನ್ನು ಹೇಗೆ ನಾವು ಪೊಟೆನ್ಷಿಯಲಿ ನಮ್ಮ ವಿಚಾರಗಳನ್ನು ತಿಳ್ಕೊಬೋದು ಅನ್ನೋ ವಿಚಾರನೂ ಡೈರೆಕ್ಟ್ರು ಕ್ಲೀನಾಗಿ ಬರ್ಕೊಂಡಿದ್ದಾರೆ ಅಂತ ಅನ್ಬೋದು. ಆದರೆ ಮೂವಿ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡೋಗುತ್ತಂದರೆ ಖಂಡಿತ ಅಲ್ಲ. ಹಲವಾರು ವಿಚಾರಗಳು ಈಸಿಯಾಗಿ ಪ್ರಿಡಿಕ್ಟ್ ಆಗುತ್ತೆ. ಆ ಕ್ಲೈಮ್ಯಾಕ್ಸ್ ಎಲಿಮೆಂಟ್ ಇನ್ನೂ ಬೆಟರ್ ಆಗಿರ್ಬೋದು ಅಂತ ಅನ್ಬೋದು. ಹಾಗೆ ಕೆಲವೊಂದು ಸಂದರ್ಭದಲ್ಲಿ ಮೂವಿ ಲ್ಯಾಗ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಬೋದು. ಆದರೆ ಮೂವಿ ಖಂಡಿತ ಒಂದು ಬ್ಯೂಟಿಫುಲ್ ಮೆಸೇಜ್ನ ಹೇಳೋಕೆ ಹೋಗಿದೆ. ಅದಕ್ಕೋಸ್ಕರ ಹೋಗಿ ನೋಡಬೇಕು ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಪಾತ್ರಗಳು ಎಲ್ಲರೂ ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಎಲ್ಲ ಪಾತ್ರಗಳು ಮನಸ್ಸಿಗೆ ಮುಟ್ಟೋ ರೀತಿಯೇ ಇರುತ್ತೆ ಅಂತ ಅನ್ಬೋದು. ಹಾಗೆ ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳಾಗಲಿ, ವಿಜುವಲೈಸೇಷನ್ ಆಗಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತ ಅನ್ಬೋದು. ಹಾಗೆ ಈ ಮೂವಿ ನನಗಂತೂ ಇಷ್ಟ ಆಯಿತು. ನೀವಿನ್ನು ಈ ಮೂವಿನ ಚೆಕ್ಔಟ್ ಮಾಡಿಲ್ಲ ಅಂದರೆ ಖಂಡಿತ ಹೋಗಿ ಚೆಕ್ಔಟ್ ಮಾಡಿ. ಫ್ಯಾಮಿಲಿ ಸಮೇತ ನೋಡ್ಬೋದಾದಂಥ ಮೂವಿ. ನೋಡಾದ್ಮೇಲೆ ಏನು ಅನ್ನಿಸ್ತು ಅನ್ನೋದನ್ನು ಮರೀದೆ ನನಗೆ ಕಮೆಂಟ್ ಮಾಡಿ.